ಸರ್ ಇನ್ನೊಂದು ಬಿಗ್ ಬಾಸ್ ಅಂತಂದ್ರೇನೆ ಈ ಸಲ ಒಂದು ಫ್ಯಾನ್ಸ್ಗೆ ಜಾಸ್ತಿಯಾಗಿ ಇಂಟ್ರೆಸ್ಟ್ ಇದ್ದಿದ್ದೆ ರಘು ಮತ್ತೆ ಗಿಲ್ಲಿ ಕಾಂಬಿನೇಷನ್. ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಬಟ್ ಅದನ್ನ ತುಂಬಾ ವಿಡಿಯೋಗಳನ್ನ ಮಾಡಿ ಯಾವ್ಯಾವ್ದು ರೀತಿಯಲ್ಲೆಲ್ಲ ವೈರಲ್ ಆಗಿತ್ತು. ಸೊ ಅಂದ್ರೆ ನಿಮ್ಮ ಮತ್ತು ಅವರ ಗಿಲ್ಲಿ ನಡುವಿನ ಕನೆಕ್ಷನ್ ಹೇಗೆ ಬಿಲ್ಡ್ ಆಗ್ತಾ ಹೋಯ್ತು? ಅಂದ್ರೆ ಮನೆಗೆ ಹೋದಾಗ ನನ್ನ ಥಿಂಕಿಂಗು ಗಿಲ್ಲಿ ಥಿಂಕಿಂಗ್ ಆಲ್ಮೋಸ್ಟ್ ಸೇಮ್ ಇತ್ತು. ಅಂದ್ರೆ ನಾವು ಗೇಮ್ ಬಗ್ಗೆ ಅಷ್ಟೊಂದು ಪ್ಲಾನ್ ಮಾಡ್ಕೊಂಡು ಎಂಟ್ರಿ ಆಗಿರ್ಲಿಲ್ಲ. ಅವನು ಮನೇಲಿ ಜೀವಿಸ್ತಿದ್ದ, ನಾನು ಹಂಗೆ ಇದ್ದೆ. ನಮ್ದೇನೋ ಒಂದು ಕನೆಕ್ಷನ್ ಆಗೋಯ್ತು ಅಲ್ಲಿ ಹೋದ್ಮೇಲೆ. ಅಂದ್ರೆ ಬೇರೆಯವ್ರ ಜೊತೆ ನಂಗೆ ಕನೆಕ್ಟೇ ಆಗಿಲ್ಲ. ಯಾಕೆಂದ್ರೆ ದೇ ಆರ್ ವೆರಿ ಸೀರಿಯಸ್ ಗೇಮ್ ಬಗ್ಗೆ. ಯಾವಾಗೂ ಗೇಮು ಬಿಗ್ ಬಾಸ್ ಮನೇಲಿ ಹೆಂಗಿರ್ಬೇಕು, ದೇ ವೆರಿ ಕಾನ್ಶಿಯಸ್. ನಾವ್ ಹಂಗಿರ್ಲಿಲ್ಲ. ಆಟ ಆಡ್ಕೊಂಡು, ಕುಕಿಂಗ್ ಮಾಡ್ಕೊಂಡು, ನಾನು ರಕ್ಷಿತಾ ಗಿಲ್ಲಿ ಮಾತಾಡ್ಕೊಂಡು, ಯಾವಾಗ ಬೇಕಾದ್ರೂ ಕಿಚನ್ಗೆ ಹೋಗಿ ಏನೋ ಒಂದ್ ಮಾಡೋದು ನೈಟು, ಅಥವಾ ಆಚೆ ಹೋಗ ಮಾತಾಡೋದು. ಅದೊಂದು ತುಂಬಾ ಚೆನ್ನಾಗಿತ್ತು. ಅಂಡ್ ಆಟ ಆಡೋ ಟೈಮಲ್ಲಿ ಅವ್ರು ಇಂಡಿವಿಜುವಲ್ ಆಟ ಆಡ್ತಾ ಇದ್ವಿ. ಆಟ ಆದ ತಕ್ಷಣ ವಿ ವೇರ್ ಆಲ್ ಫ್ರೆಂಡ್ಸ್. ಜಗಳ ಆಡೋದು ಒಂದ್ 5 ನಿಮಿಷಕ್ಕೆ ಮತ್ತೆ ಫ್ರೆಂಡ್ಸ್ ಆಗೋದು, ಹಂಗೆ ಆ ತರ ಇತ್ತು. ಇಟ್ ವಾಸ್ ರಿಯಲಿ ಗುಡ್. ಓಕೆ. ಬಟ್ ಒಂದು ಟೈಮ್ ಅಲ್ಲಿ ಗಿಲ್ಲಿ ಜೊತೆಗೆ ನೀವು ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ರೆ, ತುಂಬಾನೇ ಇರಿಟೇಟ್ ಮಾಡಿದ್ರು ಅನ್ಸುತ್ತೆ. ಸೊ ಅಂದ್ರೆ ಯಾವ ರೀತಿಯಾಗಿ ಇಡ್ತಾ ಇದ್ರು ಗಿಲ್ಲಿ ಮನೆ ಒಳಗೆ? ಅಂದ್ರೆ ನೀವು ಅವರ ವ್ಯಕ್ತಿತ್ವನ ಹೇಳೋದಾದ್ರೆ ಮನೆ ಒಳಗೆ ಹೇಗೆ ಇಡ್ತಾ ಇದ್ರು? ಅಂದ್ರೆ ಗಿಲ್ಲಿ ವಾಸ್ ಪ್ಲೇಯಿಂಗ್ ಎ ಗೇಮ್. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ನನ್ನ ಇರಿಟೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ಮೇ ಬಿ ಅದೇ ಅವ್ರ ಪ್ಲಾನ್ ಆಗಿರ್ಬೋದು. ನನ್ನ ಇರಿಟೇಟ್ ಮಾಡಿ ನಾನು ಏನೋ ಮಿಸ್ಟೇಕ್ ಮಾಡೋ ತರ. ಯಾಕಂದ್ರೆ ಒಂದೊಂದ್ ಟೈಮಲ್ಲಿ ಅವ್ರ ಕಾಮಿಡಿನೂ ನನಗೆ ಇರಿಟೇಟ್ ಆಗ್ತಿತ್ತು. ಅದನ್ನು ಹೇಳಿದೀನಿ. ಹೌದು, ನೀವು ಅದನ್ನು ಕೂಡ ಹೇಳಿದ್ರೆ ಒಂದು ಹೌದು ಅನ್ಸಿತ್ತು. ಆಕ್ಚುಲಿ ಸ್ವಲ್ಪ ಕೋಪ ಬಂದಿತ್ತು. ಯಾಕೆಂದ್ರೆ ಒಂದೊಂದ್ಸತಿ ಅವ್ರು ಒಂದು ಲೈನ್ ನ ಕ್ರಾಸ್ ಮಾಡ್ತಾರೆ. ಯಾವತ್ತು ಆ ಲೈನ್ ನ ಕ್ರಾಸ್ ಮಾಡ್ಬಿಡಾಗಿಲ್ಲಿ. ಕಾಮಿಡಿ ಎಷ್ಟಾದ್ರೂ ಮಾಡು, ನಿಂದ ಅದೇ ಟ್ಯಾಲೆಂಟ್. ಬಟ್ ಯಾವಾಗಾದ್ರೂ ಒಬ್ಬೊಬ್ರಿಗೆ ಆ ಕಾಮಿಡಿ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದಾಗ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡು. ಅದನ್ನ ಹೇಳಿದೀನಿ. ಅಂಡ್ ಅವನು ಸ್ಟಾಪ್ ಮಾಡ್ತಾ ಇದ್ದ. ಅವ್ರಿಗೂ ಅರ್ಥ ಆಗ್ತಾ ಇತ್ತು. ಸೊ ಅದು ಬಿಟ್ರೆ ನೋ ಕಂಪ್ಲೇಂಟ್. ಅದು ನಾವ್ ಹೆಂಗ್ ಮಾತಾಡ್ತಾ ಇದ್ವಿ ಅಂದ್ರೆ ಕಂಟೆಸ್ಟೆಂಟ್ ಗಳ ತರ ಮಾತಾಡ್ತಾ ಇರಲಿಲ್ಲ. ಅವನೇನೋ ನನ್ನ ತಮ್ಮ, ಅಣ್ಣ ತಮ್ಮ ಜಗಳ ಆಡ್ತಾರಲ್ಲ, ಆ ತರ ಜಗಳದಲ್ಲೇ ನಾನು ಹೋಗಿತ್ತಿದ್ದೆ. ಅವನು ನನ್ಗೆ ಇರಿಟೇಟ್ ಮಾಡ್ತಾ ಇದ್ದ. ಒಂಥರ ಚೆನ್ನಾಗಿತ್ತು ಬಾಂಡಿಂಗ್. ಅಂದ್ರೆ ಒಂದು ನೀವು ಕ್ಯಾಪ್ಟನ್ ಆಗಿದ್ದ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲ, ನೀವು ಪ್ರಿನ್ಸಿಪಲ್ ಆಗಿದ್ದಂತ ಟೈಮ್ ಅಲ್ಲಿ. ಸೊ ಆ ಒಂದು ಸಿಚುವೇಶನ್ ಕೂಡ ಅಷ್ಟೇ, ಗಿಲ್ಲಿಯವ್ರಿಗೂ ಕೂಡ ಆ ವೀಕ್ ತುಂಬಾನೇ ಬೂಸ್ಟ್ ಕೊಟ್ಟಿತ್ತು. ನಿಮ್ಗೂ ಕೂಡ ನೀವು ಯಾವ ರೀತಿಯಾಗಿರುವಂತ ಒಂದು ಕ್ಯಾರೆಕ್ಟರ್ ಅನ್ನುವಂಥದ್ದು ಕೂಡ ಜನರಿಗೆ ಜಾಸ್ತಿ ರೀಚ್ ಆಗಿದ್ದು ಆ ವೀಕ್ ಬಗ್ಗೆ ಮಾತಾಡೋದಾದ್ರೆ ಸರ್? ಆ ವೀಕ್ ನನಗೆ ಬಿಕಾಸ್ ಐ ಆಮ್ ಎ ಆಕ್ಟರ್. ಸೊ ಒಂದು ಕ್ಯಾರೆಕ್ಟರ್ ಕೊಟ್ಟಾಗ ಅದು ಇನ್ವಾಲ್ವ್ ಆಗದೆ, ದಟ್ ಇಸ್ ಡಿಸಿಪ್ಲಿನ್. ನನ್ನ ಲೈಫ್ ಎಲ್ಲ ಡಿಸಿಪ್ಲಿನ್ ಅಂತ ಬಂದವನು. ನಂಗೆ ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಯಾಕಂದ್ರೆ ನೀವು 16 ವೀಕ್ ನೋಡಿದಾಗ ಅಲ್ಲಿ ಬಂದಿದ್ದು 2 ಕಾನ್ಸೆಪ್ಟ್. ಒಂದು ಪ್ರಿನ್ಸಿಪಲ್, ಒಂದು ರಿಸಾರ್ಟ್ ಟಾಸ್ಕ್. ಸೊ ನಂಗೆ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಕೊಟ್ಟಾಗ ಬಿಗ್ ಬಾಸ್ ಸುಮ್ಮನೆ ಕೊಡಲ್ಲ, ಒಂದು ಪರ್ಸನಾಲಿಟಿ ನೋಡ್ಬಿಟ್ಟೆ ಕೊಡೋದು. ಸೊ ಅಂತದೊಂದು ಕೊಟ್ಟಾಗ ನಾವು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ದೇ ವಿಲ್ ಬಿ ವೆರಿ ಡಿಸಪಾಯಿಂಟೆಡ್. ವೆರಿ ವೆರಿ ಸೀರಿಯಸ್ ಅಬೌಟ್ ದಟ್ ಕ್ಯಾರೆಕ್ಟರ್. ಒಂದು ಪ್ರಿನ್ಸಿಪಲ್ ಹೆಂಗಿರ್ತಾರೆ. ನಾವು ಕಾಲೇಜಲ್ಲೆಲ್ಲ ಹೋದ್ರೆ ಯಾರೋ ಒಬ್ಬ ಹುಡುಗ ನಿಮ್ಮನ್ನ ರೇಗಿಸ್ತಾರೆ ಅಂದ್ರೆ ಪ್ರಿನ್ಸಿಪಲ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡಲ್ಲ. ಈಸ್ ಎ ಪ್ರಿನ್ಸಿಪಲ್. ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಅವ್ನು ಎಷ್ಟೇ ನನ್ ಪ್ರವೋಕ್ ಮಾಡೋದು, ಐ ವಾಸ್ ಇನ್ ದ ಕ್ಯಾರೆಕ್ಟರ್ ಫಾರ್ 5-6 days. ಅದೇ ನನಗೆ ಒಂದು ಪ್ಲಸ್ ಆಗಿತ್ತು. ಬಿಗ್ ಬಾಸ್ ಒಳಗೆ ಹೋದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನೊಂದು ಗೆಲ್ಬೇಕು ಅನ್ನುವಂಥದ್ದು ಇರುತ್ತೆ, ಮತ್ತೆ ನಾನೊಂದು ಗೆಲ್ಬಹುದು ಅನ್ನುವಂಥ ಒಂದು ಕಾನ್ಫಿಡೆಂಟ್ ಕೂಡ ಒಂದು ಹಂತಕ್ಕೆ ಇರುತ್ತೆ. ಅದನ್ನ ತುಂಬಾ ಸಲ ಈ ಗಿಲ್ಲಿ ಅವರು ಹೇಳ್ತಾ ಇದ್ರು, ನಾನು ಗೆಲ್ತೀನಿ ಅಂದ್ರೆ ಅವರ ವರ್ತನೆಗಳೆಲ್ಲ ಆ ರೀತಿಯಾಗಿತ್ತು. ಒಂದಷ್ಟು ಕಂಟೆಸ್ಟ್ ನಿಮ್ಮ ಸಹಸ್ಪರ್ಧಿಗಳೇ ಹೇಳ್ತಾ ಇದ್ರು ಸ್ವಯಂ ಘೋಷಿತ ಬಿಗ್ ಬಾಸ್ ವಿನ್ನರ್ ಅನ್ನುವಂತ ಮಾತನ್ನು ಕೂಡ ಹೇಳಿ. ನಿಮ್ಗೆ ಅಂದ್ರೆ ಅನಿಸ್ತಾ ಇತ್ತು ಅಲ್ಲಿ ಅವರು ಆ ರೀತಿಯಾಗಿ ಗೆಲ್ತೀನಿ ಅಂತ? ತುಂಬಾ ನಾನು ಅದ್ರ ಬಗ್ಗೆ ಯಾವಾಗೂ ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಾನು ಒಂದ್ 2-3 ವಾರ ಇರ್ತೀನಿ ಒಳಗಡೆ ಅಂತಾನೆ ಒಳಗಡೆ ಹೋಗಿದ್ದೆ. ಯಾಕಂದ್ರೆ ನಾನು ಯಾವ್ದೇ ಸೀಸನ್ ನೋಡಿಲ್ಲ, ಒಂದ್ ಎಪಿಸೋಡು ನೋಡಿರಲಿಲ್ಲ. ಸಡನ್ ಆಗಿ 2 days ಬ್ಯಾಕ್ ಕಾಲ್ ಬರುತ್ತೆ, ಒಳಗಡೆ ಹೋಗ್ತೀನಿ. ಸೊ ಹೆಂಗ್ ಫಾಲೋ ಆಯ್ತೋ ಹಂಗೆ ನಾನು ಫಾಲೋ ಮಾಡ್ಕೊಂಡು ಹೋದೆ. ಅಂಡ್ ಫಸ್ಟ್ 3 weeks ಅಲ್ಲಿ ನನ್ಗೆ ಏನು ಆಯ್ತೋ ಅಲ್ಲಿಂದ ನಂಗೆ ಮೋಟಿವೇಶನ್ ಸಿಕ್ತು. ಅಂಡ್ ಹೋಗ್ತಾ ಹೋಗ್ತಾ ಗಿಲ್ಲಿ ನಾರ್ಮಲ್ ಆಗಿ ಇದ್ದ. ಬಟ್ ನನಗ್ ಗೊತ್ತಿರಂಗೆ ವಾಸ್ ವೆರಿ ಟ್ಯಾಲೆಂಟೆಡ್. ಲಾಸ್ಟಿಗೆ ನನಗೆ ಅನ್ನಿಸ್ತು ಗಿಲ್ಲಿಗೆ ಒಳ್ಳೆ ಚಾನ್ಸ್ ಇದೆ ಈ ಶೋ ವಿನ್ ಆಗಕ್ಕೆ ಅಂತ. ಬಟ್ ನನಗೆ ಯಾವತ್ತೂ ನಾನು ಶೋ ಗೆಲ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ಹಂಗ ಅನಿಸ್ತಾ ಇತ್ತು. ಸೊ ನನಗೆ ಯಾವಾಗೂ ಅನ್ಸೋದು ನಾನು ಚೆನ್ನಾಗ್ ಆಡ್ತಾ ಇದ್ದೀನಿ ಗೇಮು ಅಂತ. ಬಿಕಾಸ್ ಇವಾಗ ಆಪೋಸಿಟ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಇದ್ದಾನೆ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಅನ್ಕೊಂಡ್ಬಿಟ್ರೆ ನಾವೇ ವೀಕ್ ಆಗಿ ಹೋಗ್ತೀವಿ. ಸೊ ನನಗೆ ಯಾವತ್ತೂ ಅದು ತಲೆಗೆ ಹಾಕೊಳ್ಳೇ ಇಲ್ಲ.
ನಿಮ್ಗೆ ನಿಮ್ಮ ಜೊತೆಗೆ ಒಂದು ಮತ್ತೊಂದು ಕಾಂಬೋ ಅಂದ್ರೆ ಅದು ರಕ್ಷಿತಾ ಅವರು. ಹೌದು, ರಕ್ಷಿತಾ ಹೌದು. ಅವರು ಕೂಡ ಅಷ್ಟೇ, ಅವ್ರು ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ಗೌರವ ಎಲ್ಲ ಹೌದು. ಇಟ್ಕೊಂಡಿರುವಂತದ್ದು. ನೀವು ಅವರಿಗೊಂದು ರಿಂಗ್ ಕೂಡ ಹೌದು, ಗಿಫ್ಟ್ ಮಾಡಿದ್ರಿ. ಹೌದು. ಯಾಕೆ ನಿಮ್ಮ ಜೊತೆಗೆ ಅವ್ರಿಗೆ ಅಷ್ಟೊಂದು ಕ್ಲೋಸ್ ಏನಿಲ್ಲ, ಆಕ್ಚುಲಿ ನಾವು ಅಲ್ಲಿ ಕ್ಲೋಸ್ ಆದಾಗ ಅವಳು ಎಲಿಮಿನೇಟ್ ಆಗ್ತಾರೆ ಸೀಕ್ರೆಟ್ ಟಾಸ್ಕ್. ಅವಾಗ ಆಚೆ ಹೋಗುವಾಗ ನನಗೆ ಫೀಲ್ ಆಯ್ತು. ಯಾಕಂದ್ರೆ ಮನೇಲಿದ್ದಾಗ ನೀರು ಬೇಕಾ ಅಥವಾ ಊಟ ಬೇಕಾ, ಸೊ ಏನೇ ಆದ್ರೂ ನನಗೊಬ್ಳು ಬಂದು ಕೇಳ್ತಾ ಇದ್ಲು. ಸೊ ನನಗೆಲ್ಲೋ ಒಂದು ಚಿಕ್ಕ ತಂಗಿನೋ ನನ್ನ ಮಗಳು ಫೀಲಿಂಗ್ ಬಂದ್ಬಿಡ್ತು. ಅವಳು ಆಚೆ ಹೋಗೋ ಟೈಮಲ್ಲಿ ತುಂಬಾ ಎಮೋಷ್ನಲ್ ಆದೆ ಆ ಟೈಮಲ್ಲಿ ಒಂದು ಪಾಯಿಂಟ್ ಅಲ್ಲಿ. ಅವಳು ವಾಪಸ್ ಬಂದ್ಮೇಲೆ ಇನ್ನೂ ಖುಷಿ ಆಯ್ತು ನನಗೆ. ಸೊ ಇಟ್ ವಾಸ್ ಎ ಪ್ಯೂರ್ ಒಂಥರ ತುಂಬಾ ಕನೆಕ್ಟ್ ಆಗಿದ್ದೆ ರಕ್ಷಿತಾಗೆ. ಬಟ್ ನಾವು ಪರ್ಸನಲ್ ಆಗಿ ಮಾತಾಡ್ತಾ ಇದ್ವಿ. ಗೇಮ್ ಅಂತ ಬಂದಾಗ ಅವಳ ಪಾಡಿಗೆ ಅವಳು ಆಡೋಳು, ನನ್ನ ಗೇಮ್ ನಾನು ಆಡ್ತಾ ಇದ್ದೆ. ಬಟ್ ಅದೇ ಇವಾಗ ಆಚೆ ಬಂದ್ಮೇಲೂ ಇನ್ನೂ ಜಾಸ್ತಿ ಆಗಿದೆ ನಮ್ಮ ಫ್ರೆಂಡ್ಶಿಪ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನಿಮಗೆ ಬಿಗ್ ಬಾಸ್ ಮನೆ ಒಳಗೆ ತುಂಬಾನೇ ಜಾಸ್ತಿ ಕನೆಕ್ಟ್ ಆಗಿದ್ದು ಆ ರೀತಿ ಇದ್ರೆ ಯಾರು ಅಂತ ಹೇಳ್ತೀರಿ ನೀವು? ಅದೇ ನನಗೆ ಗಿಲ್ಲಿ ಮತ್ತೆ ರಕ್ಷಿತಾನೆ, ಇನ್ಯಾರು ಕನೆಕ್ಟ್ ಆಗಿಲ್ಲ ಬಿಗ್ ಬಾಸ್ ಮನೇಲಿ. ಎಲ್ಲಾರನು ಕಂಟೆಸ್ಟೆಂಟ್ ತರಾನೇ ನೋಡ್ದೆ, ಬಟ್ ಗಿಲ್ಲಿನ ಒಂದು ಫ್ರೆಂಡ್ ತಮ್ಮನ್ ತರ ನೋಡ್ದೆ ಅಂಡ್ ರಕ್ಷಿತಾನ ಒಂದು ತಂಗಿ ತರ ನೋಡ್ದೆ. ಬಟ್ ಆಗ್ಲೇ ನಾವು ಮಾತಾಡಿದ್ದು ಒಂದ್ಸಲ, ಅಂದ್ರೆ ಗಿಲ್ಲಿಯವರ ಜೊತೆಗೆ ಆರಂಭದಲ್ಲಿ ತುಂಬಾನೇ ಕ್ಲೋಸ್ ಇದ್ದು, ಅದಾದ ನಂತರ ನೀವು ಸ್ವಲ್ಪ ಆದ್ರೆ ಇರಿಟೇಟ್ ಆಗ್ತೀರಿ, ಒಂದಷ್ಟು ನಿಮ್ಗೆ ಗ್ಯಾಪ್ ಬರುತ್ತೆ. ಅದೇನಾದ್ರೂ ನಿಮ್ಗೆ ಎಫೆಕ್ಟ್ ಆಗುತ್ತಾ, ಅಥವಾ ಆ ರೀತಿಯಾಗಿ ಯಾಕೆ ನಿರ್ಧಾರ ತಗೊಂಡ್ರೆ ನೀವು? ಅಂದ್ರೆ ನಿರ್ಧಾರ ಏನಿಲ್ಲ, ಅಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಯಾಕೆಂದ್ರೆ ಅವರು ತುಂಬಾ ಇರಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಟೈಮ್ ಅಲ್ಲಿ. ಅದು ನನಗೂ ಇಷ್ಟ ಆಗಲ್ಲ. ಅದು ಹೇಳ್ತಾ ಹೇಳ್ತಾ ಆಮೇಲೆ ಒಂದ್ ಸ್ವಲ್ಪ ಅವ್ರಿಗೂ ಅರ್ಥ ಆಯ್ತು ತುಂಬಾ ಇರಿಟೇಟ್ ಮಾಡ್ತಾ ಇದ್ದೀನಿ ರಘುನ ಅಂತ. ಆಮೇಲೆ ಮತ್ತೆ ನಾವು ಸ್ವಲ್ಪ ಇದಾಗ್ತೀವಿ, ಬಾಂಡಿಂಗ್ ಇನ್ನ ಸ್ಟ್ರಾಂಗ್ ಆಗುತ್ತೆ. ಮಧ್ಯದಲ್ಲಿ ಒಂದ್ ವೀಕ್ 2 ವೀಕ್ಸ್ ಮೇ ಬಿ ನನಗೂ ಇರಿಟೇಷನ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಎಷ್ಟೇ ಹೇಳೋದು ತುಂಬಾನೇ ಒಂಥರ ಕಾಮಿಡಿ ಮಾಡ್ತಾ ಇದ್ರು, ನನಗದು ಇಷ್ಟ ಆಗ್ತಾ ಇರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.